ಏನ್ ಹೇಳ್ಬೇಕು ಮುಖಕ್ಕೆ ಹೊಡೆದು ಹೇಳೋ ತರ ಯೂನಿವರ್ಸ್ ಅಂತ ಅನ್ಕೊಂಡಿರೋ ರಾಶಿ ಒಂದು ವ್ಯಕ್ತಿಗೆ ನೀವು ಅಸಹ್ಯ ಅಂತ ಹೇಳ್ತೀರಾ ಯಾರು ಅಧಿಕಾರ ಇದು ನಿಮಗೆ ಸಾಕಾಗಲ್ಲ ಇದು. ಒಂದು ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ವೀಕ್ಷಕರೇ, ಈಗ ಆಲ್ರೆಡಿ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಬಿಗ್ ಬಾಸ್ ಟೀಮಿಂದ. ಇವತ್ತಂತೂ ಸಖತ್ತಾಗಿರುತ್ತೆ. ಏನು ಸಖತ್ತಾಗಿರುತ್ತೆ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ನಿಜವಾದ ಕಡಿವಾಣ ಏನು ಅಂತಂದ್ರೆ, ಅವ್ರಿಗೆ ಬರೋ ಕೋಪ, ಪಿತ್ತ, ದ್ವೇಷ ಇವನ್ನೆಲ್ಲ ತೀರ್ಸ್ಕೊಳಕ್ ಆಗ್ತಾ ಇಲ್ಲ. ಬರೀ ಮಾತಲ್ಲಿ ಮಾತ್ರ ತೀರ್ಸ್ಕೊಳಕ್ ಆಗ್ತಾ ಇದೆ. ಕೋಪ ಯಾವ ರೇಂಜ್ಗೆ ನತ್ತಿಗೆ ಇರ್ತಾ ಇದೆ ಅಂತ ನೀವು 3 ತಿಂಗಳಿಂದ ನೋಡ್ತಾ ಇದ್ದೀರಿ. ಆದರೆ ಯಾರು ಕೂಡ ಯಾರಿಗೂ ಹೊಡಿಯೋವಾಗಿಲ್ಲ, ಅಂದರೆ ಫಿಸಿಕಲ್ ಆಗಿ ಯಾರು ಕೂಡ ಹ್ಯಾಂಡಲ್ ಮಾಡೋಂಗಿಲ್ಲ. ಹಂಗಾಗಿ ಎಲ್ಲರೂ ಕೂಡ ಸಹಿಸ್ಕೋತಾರೆ. ಲಾಸ್ಟ್ ಟೈಮು ಯಾರು ರಜತ್ತು ಧ್ರುವಂತ್ಗೆ ಬಾರ ಹೊಡೆಯೋಕೆ ರೆಡಿ ಆಗ್ಬಿಟ್ಟಿದ್ದ. ಆ ಥರ ಎಷ್ಟೋ ಬಾರಿ ಅಶ್ವಿನಿ ಅವರಂತೂ ಏನು ಯಾರನ್ನಾರು ಹೊಡೆದು ಮುಕ್ಬಿಡುವ ಅನ್ನೋಷ್ಟು ಅವ್ರ ಕೋಪ ತಾಪ. ಇನ್ನು ಬೇರೆ ಎಲ್ಲರೂ ಕೂಡ ಅದೇ ಥರ ಆಗ್ತಿದ್ರು. ಅದರಲ್ಲಿ ರಾಶಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ಎಲ್ಲ ಇರ್ತಿದ್ರು. ಆದರೆ ಈಗ ಬಿಗ್ ಬಾಸೇ ಯಾರ ಮೇಲೆ ಯಾರು ಕೋಪ ಅದೇ ಅವ್ರು ಒಡೆದು ತೀರ್ಸ್ಕೊಳಕ್ಕೆ ಒಂದು ಚಾನ್ಸ್ ಕೊಟ್ಬಿಟ್ಟಾರೆ. ಈ ಪ್ರೋಮೋದಲ್ಲಿ ಬರ್ತಿದ್ದಂಗೆ ಈ ಪ್ರೋಮೋದಲ್ಲಿ ಯಾರ್ಯಾರ ಮೇಲೆ ಏನೇನು ಕೋಪ ಇದೆ ಅಂತ ಅನ್ನೋದನ್ನ ನಿಜವಾಗಿ ನೋಡ್ತಿರೋ ವೀಕ್ಷಕರಿಗೆ ಎಷ್ಟು ಕೋಪ ಇತ್ತು. ಆ ಕೋಪ ನಿಜವಾಗ್ಲೂ ಕೂಡ ಅವ್ರು ಇಷ್ಟಪಡೋ ವ್ಯಕ್ತಿ ತೀರ್ಸ್ಕೊಂಡಾಗ ಇವ್ರಿಗೆ ಅಷ್ಟೇ ಸಮಾಧಾನ ಆಗುತ್ತೆ ಅನಿಸುತ್ತೆ. ಇವತ್ತು ನೈಟು ಸಖತ್ತಾಗಿದೆ ಬಿಗ್ ಬಾಸ್. ನಿಜವಾಗ್ಲೂ ಕೂಡ ನಿಮ್ಮ ಈ ಕಾನ್ಸೆಪ್ಟು ಸೂಪರ್ ಇಷ್ಟ ಆಯಿತು. ಇವತ್ತು ನೋಡಿದ್ರೆ ಸಖತ್ತ ಇಷ್ಟ ಆಗುತ್ತೆ. ಏನು ಮಾಡಿದ್ದಾರೆ ಅಂತಂದರೆ, ಏನು ಮ್ಯಾನ್ ಲ್ಯಾಂಡ್ಲಿಂಗ್ ಏನೋ ಮಾಡೋದಲ್ಲ, ಅಂದರೆ ಡೈರೆಕ್ಟಾಗಿ ಏನು ಹೊಡೆದು ಬಿಡೋದಲ್ಲ. ಅದ್ರ ಬದಲು ಏನು ಮಾಡಿದ್ದಾರೆ ಅಂತಂದರೆ, ಅದು ಬಿಗ್ ಬಾಸ್ ರೂಲ್ಸ್ನ ಬಿಗ್ ಬಾಸೇ ಬ್ರೇಕ್ ಮಾಡೋಕ್ಕಾಗಲ್ಲ. ಹಂಗಾಗಿ ಏನು ಮಾಡಿದ್ದಾರೆ ಅಂತಂದರೆ, ಅಲ್ಲೊಂದು ಬಲೂನ್ ಥರ ಇರುತ್ತೆ ಗಟ್ಟಿಯಾದದ್ದು. ಅದಕ್ಕೆ ಅವ್ರವ್ರ ಫೋಟೋಗಳನ್ನ ಅಂಟಿಸಿರ್ತಾರೆ. ಯಾರಿಗೆ ಯಾರ ಮೇಲೆ ಕಂಡ್ರೆ ಆಗಲ್ಲ, ಅವ್ರು ಹೋಗಿ ಒಂದು ಕಿಕ್ ಬಾಕ್ಸಿಂಗ್ದು ಒಂದು ಗ್ಲೌಸ್ ಥರ ಇರ್ತದಲ್ಲ, ಅದರಲ್ಲಿ ಹಾಕೊಂಡು ಹೊಡೆದು ಅವ್ರ ಮೇಲೆ ಕೋಪ ತೀರ್ಸ್ಕೊಳ್ಳೋದು, ಅವ್ರ ಮುಖ ಎಲ್ಲ ಹೊಡೆದು ಬಿಸಾಕೋದು, ಆ ಥರದ್ದೊಂದು ಪ್ರೋಮೋ ಬಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದ ಇವತ್ತು ವಿಚಾರ ಏನು ಅಂತಂದರೆ, ಯಾರ್ಯಾರು ಹೊಡೆದ್ರು ಅನ್ನೋದು ಹೈಲೈಟಾಗಿ ತೋರಿಸೋರೆ. ಅದರಲ್ಲಿ ನಮ್ಮ ಗಿಲ್ಲಿ ಕೇಳಬೇಕಾ, ಗಿಲ್ಲಿಗೆ ಅದೆಷ್ಟು ದಿವಸದಿಂದ ಕೋಪ ಇತ್ತೋ ಅಷ್ಟು ದಿವಸದಿಂದ ತಡ್ಕೊಂಡಿದ್ದು ಈಗೀಗಂತೂ ಫುಲ್ ರೈಜ್ ಆಗ್ತಿದ್ದಾನೆ. ರೈಜ್ ಆಗದೆ ನೋಡಿದವ್ರಿಗೆ ತಲೆ ಕೆಟ್ಟೋಗೈತಿ. ಇವನು ಇಷ್ಟೊಂದು ಸೈಜ್ಕತ್ತಲ್ಲ, ಗೆಲ್ಲಕ್ಕೋಸ್ಕರ ಹಿಂಗೆ ಮಾಡ್ಬೇಕಾ, ರಿವರ್ಸ್ ಮಾತಾಡಬೇಕು. ಗಿಲ್ಲಿ ಅಂದರೆ ಬರೀ ಮಾತಲ್ಲಿ ಕೊಡೋದಲ್ಲ, ಕರೆಕ್ಟಾಗಿ ಉತ್ತರನ ಕೊಡಬೇಕು ಅನ್ನೋದು ಜನಗಳ ನಿರೀಕ್ಷೆ ಇತ್ತು. ಯಾಕೆಂದರೆ ಅವ್ರು ಇಷ್ಟಪಡೋ ವ್ಯಕ್ತಿ ಆ ಥರ ಆಗಬೇಕು ಅನ್ನೋದು ಜನಗಳ ನಿರೀಕ್ಷೆ. ಹಂಗಾಗಿ ಗಿಲ್ಲಿ ಅಶ್ವಿನಿ ಅವ್ರಿಗೆ ಹೊಡಿತಾನೆ ಅಂತಂದರೆ ಸಿಕ್ಕಾಪಟ್ಟೆ ಹೊಡಿತಾನೆ. ಅದಾದಮೇಲೆ ನೆಕ್ಸ್ಟು ಗಿಲ್ಲಿಯ ಅಶ್ವಿನಿ ಹೊಡೆದ ಅಂತಂದಮೇಲೆ ಆಟೋಮೆಟಿಕ್ಕಾಗಿ ಗಿಲ್ಲಿ ಇದು ಅಶ್ವಿನಿ ಸರದಿ ಬಂದಾಗ ಗಿಲ್ಲಿಗೆ ಹೊಡಿಬೇಕಲ್ವಾ. ಆದರೆ ಇಲ್ಲಿ ಬದಲಾವಣೆ ಒಂದು ಏನಂತಂದರೆ, ಏನು ಬದಲಾವಣೆ ಆಗಿದೆ ಅಂದರೆ, ಅಶ್ವಿನಿ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ರಾಶಿಕನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ, ರಾಶಿಕ್ ಅದು ಯಾಕೆ ಹಿಂಗೆ ಬದಲಾವಣೆ ಆಗಿದ್ರು ಅಂತ ಗೊತ್ತಿಲ್ಲ. ಒಂದು ಟೈಮು ಸಾಫ್ಟ್ ಆಗಿರ್ತಾರೆ, ಒಂದ್ಸಾರಿ ಇದ್ದಕ್ಕಿದ್ದಂಗೆ ರಿವರ್ಸ್ ಆಗ್ಬಿಡ್ತಾರೆ. ಅಥವಾ ನನಗೆ ಮಾಡ್ತಿರೋ ತಪ್ಪು ಇನ್ನು 10 ದಿನ 12 ದಿನ ಇದೆ, ನಾನು ಬದಲಾಗಬೇಕು ಅಂತನೋ ಏನೋ. ಹಂಗಾಗಿದ್ರೆ ಸಾಫ್ಟಾಗಿ ಇದ್ಬಿಡ್ಬೋದಾಯ್ತು. ಆದರೆ ಗಿಲ್ಲಿನ ಬಿಟ್ಟು ಎಲ್ಲರ ಮುಂದೆ ಇವ್ರಿಗೆ ಹೊಡೆದಿದ್ದಾರೆ ಇವ್ರಿಗೆ. ಆದ್ರೆ ಬಿಟ್ಟು ರಾಶಿಕನ ಹುಡಿಕ್ ಹೋಗ್ತಾರೆ. ಯಾಕೆ ಅಂತಂದರೆ, ರಾಶಿಕಾ ನೀನು ತುಂಬ ಮ್ಯಾನಿಪುಲೇಟ್ ಮಾಡ್ತೀಯಾ, ನೀನೇನು ತುಂಬ ಮಿಸ್ ಯೂನಿವರ್ಸ್ ಇಲ್ಲ, ನೀನೇನು ತುಂಬ ಅಂದ್ಬಿಟ್ಟು ಏನು ಹೊಡೆದು ಕೆಚ್ಚಾಕ್ತಾರೆ. ಆದರೆ ಇಲ್ಲೊಂದು ಕ್ಲಾರಿಟಿ ಇದೆ, ಇವ್ರಿಗೆ ಗಿಲ್ಲಿ ಹೇಳುವಂಗೆ ಅತಿ ದೊಡ್ಡ ವಯಸ್ಸೇನಲ್ಲ, ಒಂದು 40-45 ಗಂಟೆ ಆಗಿರುತ್ತೆ. ವಯಸ್ಸಾಗಿರೋ ಇವರು ಆ ಮಿಸ್ ಯೂನಿವರ್ಸ್ ಅಂತಂದರೆ, ಹೌದು ಆ ರಾಶಿಕಾ ಆ ಹುಡುಗಿಗ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ಕೆ. ಈಗ ಆಲ್ರೆಡಿ ಪ್ಯಾರ್ ಅಂತ ಒಂದು ಮೂವಿಗೆ ಪ್ರಮೋಷನ್ಗೆ ಯಾರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನೇ ಮನೆ ಒಳಗಡೆ ಬಂದಿದ್ರು, ಎಲ್ಲ ನೋಡೋರೆ. ಅವ್ರು ಹಿಂಗೆ ಹೊರಗಡೆ ಬರ್ತಿದ್ದಂಗೆ ಅವ್ರ ಸಿನಿಮಾ ರಿಲೀಸ್ ಆದರೆ ಅದು ಎಷ್ಟು ಹೈಪ್ ಆಗುತ್ತೆ, ಅವ್ರ ಸಿನಿಮಾ ಅವ್ರ ಲೈಫಲ್ಲಿ ಎಷ್ಟು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ, ರಾಶಿಕಾ ಇದರಲ್ಲಿ ಸಖತ್ತಾಗಿರುತ್ತೆ. ಜೊತೆಗೆ ಈ ಧ್ರುವಂತನು ಕಳ್ಕೊಂಡು ಸ್ವಲ್ಪ ಅವ್ರು ನೊಂದಿದ್ದಾಳೆ. ಜೊತೆಗೆ ಯಂಗ್ ಅಂಡ್ ಎನರ್ಜೆಟಿಕ್ಕು ಮತ್ತು ಹೀರೋಯಿನ್ ಆಗ್ತಿರುವಂಥವಳು. ಹಂಗಾಗಿ ಇವರು ನೀನೇ ಮಿಸ್ ಯೂನಿವರ್ಸಾ ಅಂತಂದರೆ, ಮಿಸ್ ಯೂನಿವರ್ಸ್ ಆದವ್ರು ಏನು ಹೆಣ್ಮಕ್ಳೇ ಅಲ್ವಾ. ಆದರೆ ಇವ್ರು ಅದೇನು ಕೋಪ ತಾಪನ ಅವ್ರ ಮಧ್ಯೆ ಏನು ಜಗಳ ನಡೀತು ಅನ್ನೋ ನೋಡಿ ಗೊತ್ತಾಗುತ್ತೆ. ರಾಶಿಕನು ಕೂಡ ಅಶ್ವಿನಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅಶ್ವಿನಿ ಅವ್ರಿಗೆ ಮೊಕ್ಕೆಲ್ಲ ವಾಡದತೆ ಕಿತ್ತಾಕ್ತಿದ್ದಾರೆ. ಆಮೇಲೆ ನಮ್ಮ ರಘುವರು ಕೂಡ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನಿಸುತ್ತೆ. ಒಂಚೂರು ಅದು ಗೊತ್ತಾಗ್ತಿಲ್ಲ ಹೆಂಗೆ ಬಂದು ಹೋಗುತ್ತೆ ಅಂತ. ಅದಾದಮೇಲೆ ಅತಿ ಮುಖ್ಯವಾಗಿ ಇಲ್ಲಿ ನಡೆಯೋದೇನು ಅಂತಂದರೆ, ನಾನು ಒಂದು ವಿಡಿಯೋ ಮಾಡಿದ್ದೆ, ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ, ತ್ರಿಕೋನ ಪ್ರೇಮ ಕಥೆ ಅಂತ ಹೇಳ್ತಿದ್ನಲ್ಲ, ಅದು ಅಲ್ಲಲ್ಲೇ ಮುಂದುವರಿತಾ ಇದೆ. ಅದ್ರದ್ದು ಇನ್ನೊಂದು ವಿಡಿಯೋ ನಾನು ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ತೋರಿಸಿರೋದು ಯಾರ್ದು ಒಂದು ಪ್ರೋಮೋದಲ್ಲಿ ಅಂತಂದರೆ ರಾಶಿಕಾ ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ಯಾರು ಹೊಡಿತಾಳೆ. ರಾಶಿಕನ್ಗೀಗ ಹೆಚ್ಚಾಗಿ ಯಾರನ್ನ ಆಗ್ತಾ ಇಲ್ಲ ಅಂತಂದರೆ, ಆ ಕಾವ್ಯ ಕಂಡ್ರೆ ಆಗ್ತಾ ಇಲ್ಲ. ಕಾವ್ಯ ಕಂಡ್ರೆ ಯಾಕೆ, ಕಾವ್ಯ ರಾಶಿಕಾ ಇಬ್ಬರು ಕೂಡ ಅವಾಗ ಕಿತ್ತಾಡ್ಕೊತಾರೆ. ಇವ್ರು ಬ್ಲೇಮ್ ಮಾಡ್ತಾರೆ, ಅವ್ರು ಬ್ಲೇಮ್ ಮಾಡ್ತಾರೆ. ಹೆಚ್ಚಾಗಿ
ಇವರಿಬ್ಬರಿಗೂ ಕೂಡ ಗಿಲ್ಲಿ ಮೇಲಿರೋ ಇಷ್ಟಕ್ಕೆ ಇವರಿಬ್ರು ಕಿತ್ತಾಡ್ತಿದ್ದಾರೆ. ಇದು ಒಂದು ದೊಡ್ಡ ತ್ರಿಕೋನ ಪ್ರೇಮ ಕಥೆ ತರ ಆಗ್ಬಿಟ್ಟದೆ. ಕಾವ್ಯ ಇಷ್ಟಪಡ್ತಿದ್ದಾಳೋ ಇಲ್ವೋ ಅದು ಮುಂಚಿತವಾಗಿ ಗೊತ್ತಿಲ್ಲ. ಆದ್ರೆ ಗಿಲ್ಲಿನ ಕಾವ್ಯ ಅಷ್ಟೊಂದು ಇಷ್ಟಪಟ್ಟ ಮೇಲೂ ಇಷ್ಟಪಟ್ಟಿಲ್ಲ ಅಂತಂದ್ರೆ ಅದು ಮನುಷ್ಯರಾಗತ್ತಾ? ಇಡೀ ಕರ್ನಾಟಕ ಜನತೆ ಇಷ್ಟಪಡ್ತಿದ್ದಾರೆ. ಜೊತೆಗೆ ಅವ್ರ ತಾಯಿ ಪಾಪ, ಅವ್ರ ತಾಯಿ ಎಷ್ಟು ಮುಗ್ಧರು ಅಂತಂದ್ರೆ ಪಾಪ ಗಿಲ್ಲಿನ ಯಾವತ್ತೂ ಬಿಟ್ಕೊಡಕ್ ಹೋಗ್ಬೇಡ, ಗಿಲ್ಲಿ ನಿನ್ ಯಾವತ್ತೂ ಬಿಟ್ಟಿಲ್ಲ, ಬಿಟ್ಕೊಡಕ್ ಹೋಗ್ಬೇಡ ಅಂತ ಹೇಳಿದಾಗ ಸುಮ್ನೆ ಇರಮ್ಮ ಅಂತ ಹೇಳ್ತಿರು. ಜೊತೆಗೆ ಅವ್ರ ತಮ್ಮ ಕೂಡ ಬಂದಾಗ ನೀನ್ ಯಾಕೆ ಗಿಲ್ಲಿನ ನಾಮಿನೇಟ್ ಮಾಡಿದೆ, ನೀನು ಗಿಲ್ಲಿದು ನಿಂದು ಒಂದೊಳ್ಳೆ ಬಾಂಡಿಂಗ್ ಇತ್ತು, ಅವ್ರ ಮನೆಯವರೇ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಅವ್ರ ತಂದೆ ಪಾಪ ಒಂದು ನಿಮಿಷ ಬಂದು ಹೋದವರು, ಯಾಕೆಂದ್ರೆ ಅವ್ರ ಮನೆಯವ್ರನ್ನ ಒಂದು ಸರಿಯಾಗಿ ನೀವು ನಡ್ಕೊಲಿಲ್ಲ, ಬಿಗ್ ಬಾಸ್ ಮನೆ ರೂಲ್ಸ್ ನ ಬ್ರೇಕ್ ಮಾಡಿದ್ರಿ ಅಂತೇಳಿ ಹೊರಗಡೆ ಕಳಿಸ್ಬಿಟ್ಟಿರು. ಮತ್ತೆ ಇನ್ನೊಂದ್ ಸಾರಿಗೆ ಆಕೆಗೆ ನೋವಾಗ್ಬಾರ್ದು ಅಂತೇಳಿ ಅವ್ರ ತಂದೆ ಮತ್ತೆ ತಾಯಿನ ಮತ್ತೆ ಇನ್ನೊಂದ್ಸಾರಿ ಕಳಿಸಿದಾಗ ಅವ್ರ ತಂದೆ ಬ್ರಾಸ್ಲೆಟ್ ತಗೊಬಂದ್ರಿ, ಬೆಳ್ಳಿದು ಬ್ರಾಸ್ಲೆಟ್ ತಗೊಬಂದು ಗಿಲ್ಲಿಗೆ ಹಾಕಿದ್ರು. ಹಾಕ್ಬಿಟ್ಟು ಹೇಳ್ತಾರೆ ಏನಂತ ಹೇಳ್ತಂದ್ರೆ, ಈ ಗಿಲ್ಲಿ ಯಾವಾಗ್ಲೂ ಹೋಗಿ ರಘುವವ್ರ ಹತ್ರ ಬ್ರಾಸ್ಲೆಟ್ ಬಿಚ್ಚ ಹಾಕೊಳ್ಳೋದು, ಕತ್ತಲ್ಲಿ ಚೈನ್ ಬಿಚ್ಚ ಹಾಕೊಳ್ಳೋದು, ಹಂಗ ಅದ್ ನೋಡಿ ನಂಗೆ ಬೇಜಾರಾಯ್ತಿತ್ತು. ಅದಕ್ಕೋಸ್ಕರ ಗಿಲ್ಲಿಗೆ ಎಲ್ರು ಮನೆಯಿಂದ ಬಂದವರೆಲ್ಲರೂ ಏನೇನ್ ಗಿಫ್ಟ್ ತಗೊಂಬಂದು ಯಾರಿಗಾರು ಕೊಡ್ತಿದ್ರು, ಆದ್ರೆ ಗಿಲ್ಲಿಗೆ ಒಂದು ಬ್ರಾಸ್ಲೆಟ್ ಕೊಡ್ಬೇಕು ಅಂತ ಬ್ರಾಸ್ಲೆಟ್ ಹಾಕಿದ್ರು. ಅಬಾಬಾಬಾ, ಅದು ಈ ಮನೆಯವರೆಲ್ಲರೂ ಅಷ್ಟೊಂದು ಇಷ್ಟಪಡ್ತಿರ್ಬೇಕಾದ್ರೆ ಇನ್ ಕಾವ್ಯ ಇಷ್ಟಪಡದೇ ಇರ್ತಾರ? ಅದು ಪ್ರೀತಿನೋ ಸ್ನೇಹನೋ ಏನೋ ಒಂದಾಗ್ಲಿ, ಒಂದು ಪವಿತ್ರವಾದಂತ ಸಂಬಂಧ ಇದ್ದೇ ಇರುತ್ತೆ. ಅಷ್ಟೊಂದು ಅಟ್ಯಾಚ್ಮೆಂಟು ಫ್ಯಾಮಿಲಿಗಳು ಇಷ್ಟಪಡ್ತಾರೆ ಅಂತ ಅಂದ್ಮೇಲೆ ಫ್ಯಾಮಿಲಿ ಏನ್ ಇಷ್ಟಪಡೋದು, ಇಡೀ ಕರ್ನಾಟಕನ ಗಿಲ್ಲಿನ ಅಷ್ಟೊಂದು ಇಷ್ಟಪಡ್ತಿದ್ದೆ. ಹಿಂಗಿರ್ಬೇಕಾದ್ರೆ ಯಾರ್ದು ಸಪೋರ್ಟ್ ಇಲ್ದೇನೆ ಒಂಟಿ ಆಗಿರುವಂತ ನಮ್ಮ ರಕ್ಷಿತಾ ಪಾಪ ಗಿಲ್ಲಿನ ಎಷ್ಟು ಇಷ್ಟಪಡ್ತಿದ್ದಾಳೆ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ತುಂಬಾ ಇಷ್ಟಪಡ್ತಿದ್ದಾಳೆ. ಆಮೇಲೆ ಒನ್ ಅಂಡ್ ಓನ್ಲಿ ಒಂದು ಟೈಗರ್ ತರ ಅವಳ ಕೆಲಸ. ಅವಳು ಬಿಗ್ ಬಾಸ್ ಮನೇಲಿ ಎಷ್ಟು ಎನರ್ಜೆಟಿಕ್, ಬೆಳಿಗ್ಗೆ ಎದ್ರೆ ಡ್ಯಾನ್ಸು, ಸಂಜೆ ಗಂಟೆ ಡ್ಯಾನ್ಸು, ಗೆಲ್ಬೇಕು, ಏನಾದ್ರು ಆಗ್ಬೇಕು ಅನ್ನೋ ಒಂದು ಹಂಬಲ ಬಡವರಿಗೆ. ತುಂಬಾ ಯಾರು ಬೆಂಬಲ ಇಲ್ದಾಗ ಅದು ಇದ್ದೇ ಇರುತ್ತೆ. ನಿಜವಾಗ್ಲೂ ಪಾಪ ಒಂಟಿ ಹುಡುಗಿ ತರ ಇದೆ. ಅದಕ್ಕೆ ನಿಜವಾಗ್ಲೂ ಬೆಂಬಲವಾಗಿರೋದು ಕಿಚ್ಚ ಸುದೀಪ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ 2ನೇ ಸರಿ ಮನೆ ಕಳ್ಸುವಾಗ ಹೆಂಗೆ ರಾಯೆಲ್ಲ ಕಳ್ಸೋರು ಅಂದ್ರೆ ಕಿಚ್ಚ ಸುದೀಪ್ ಮಕ್ಕೊಡ್ದಂಗೆ ಹೇಳ್ಬಿಟ್ಟು ಹೋದ್ಲು. ಸುದೀಪ್ ಅವರೇ ಸಖತ್ತಾಗಿ ನಗ್ತಿರು, ಇಂಥ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬೇಕು ಅನ್ನೋ ರೀತಿ ಬೇಕಿತ್ತು. ಅವಳು ಇರೋದಕ್ಕೆ ಸೂಪರು, ಇಲ್ಲ ಅಂತಂದ್ರೆ ಎಷ್ಟೋ ಜನ ಏನೇನೋ ಆಗ್ಬಿಡುದು. ಆದ್ರೆ ಆಕೆ ಕಾವ್ಯನ್ ಕಂಡ್ರೆ ಆಗೋದಿಲ್ಲ, ಯಾಕೆಂದ್ರೆ ಗಿಲ್ಲಿನ ಈಕೆ ಇಷ್ಟಪಡ್ತಾ ಇರೋದು. ಅವಾಗ ಅವ್ರ ಜಗಳ ಆಗುತ್ತೆ. ಆದ್ರೆ ನಾವ್ ಅನ್ಕೊಂಡಿದ್ವಿ ಬಿಟ್ರು, ನಾವೇನ್ ಅನ್ಕೋಬಹುದು ಅಂದ್ರೆ ಮುಕ್ಕು ಹೊಡಿಯೋದ್ರಲ್ಲಿ ಅಥವಾ ಯಾರು ಹೊಡಿಯೋದ್ರಲ್ಲಿ ಯಾರು ತಗೋಬಹುದು ಈ ರಕ್ಷಿತಾ ಅಂತಂದ್ರೆ ಕಾವ್ಯ ತಗೋಬಹುದು ಅಂತಂದ್ರೆ ಕಾವ್ಯ ತಗೊಂಡಿಲ್ಲ ರಕ್ಷಿತಾ. ಯಾರನ್ನ ತಗೊಂಡಿದ್ದಾಳೆ ಅಂತಂದ್ರೆ ಅವರ ಆಜನ್ಮ ಸಿದ್ಧ ವೈರಿ ಧ್ರುವಂತ್ನ ತಗೊಂಡಿದ್ದಾಳೆ. ಧ್ರುವಂತ್ಗೆ ಒಡದ್ಲು ರಕ್ಷಿತಾ ಯಾರ ರೇಂಜ್ ಕೋಪ ತಿರ್ಗಿಸಲು ಅಂದ್ರೆ, ವಯಸ್ಸಲ್ಲಿ ಬೇರೆ ಚಿಕ್ಕ ಹುಡುಗಿ, ಹೆಂಗಂಡ್ ಎನರ್ಜೆಟಿಕ್ ಹೆಂಗ್ ಹುಡುಗಿ ಹೊಡೆದ್ರೆ ಅವಳು ಹೊಡಿಯೋ ಸ್ಪೀಡ್ಗೆ ಕಟ್ಟಿದಂತ ಬಲೂನೇ ಕಿತ್ಕೊಟ್ಟಾಯ್ತು. ಕಿತ್ಕೋದ ತಕ್ಷಣ ಧ್ರುವಂತ್ ನಗ್ತಿದ್ದಾನೆ, ಅಂದ್ರೆ ಒಟ್ಟಾಯ್ತು ಹಂಗಿಂಗೆ ಅಂತ. ಅಂದ್ರೆ ಅವಳು ಹೇಳ್ತಾಳೆ, ಬಿದ್ದೋದ್ರು ಬಿಡುದಿಲ್ಲ, ಕಿತ್ತೋದ್ರು ಬಿಡುದಿಲ್ಲ, ವಾಡ್ದು ನಿಗ್ರಿಸ್ತೀನಿ, ವಾಡ್ದು ಬಿಸಾಕ್ತೀನಿ, ನಿನ್ಗೆ ಏನ್ ಅಧಿಕಾರ ಇದೆ ಇನ್ನೊಬ್ಬರನ್ನ ನೀನು ಕಳಪೆ ಅಂತ ಕೊಡೋದಿಕ್ಕೆ? ಅಬ್ಬಬ್ಬಬ್ಬ! ಇಲ್ಲೊಂದು ವಿಚಾರ ಹೇಳ್ದೆ, ನಿನ್ಗೆ ಏನ್ ಅಧಿಕಾರ ಇದೆ ಇನ್ನೊಬ್ಬರನ್ನ ಕಳಪೆ ಅನ್ನೋದಕ್ಕೆ? ಅವಳು ಇವನನ್ನ ಕೇವಲ ಕಂಡದ್ದು, ಇವನ್ನ ಟೀಕೆ ಮಾಡಿದ್ದು, ರಕ್ಷಿತನ ಧ್ರುವಂತು ಟೀಕೆ ಮಾಡಿದ ಬಗ್ಗೆ ಹೇಳ್ತಾ ಇಲ್ಲ ಆಕೆ. ರಕ್ಷಿತಾ ಹೇಳ್ತಿರೋದು ಏನು ಅಂದ್ರೆ, ದಿನೇ ದಿನೇ ಕಳೀತಾ ಹೇಳ್ತಾ ಇರೋದು ಏನು ಅಂತಂದ್ರೆ, ಇನ್ನೊಬ್ಬರನ್ನ ನಿನ್ ಕಳಪೆ ಅಂತ ಹೇಳಕ್ ನಿನ್ಗೆ ಏನ್ ಅಧಿಕಾರ ಇದು ಅಂತಂತಂದ್ರೆ ಯಾರ ಬಗ್ಗೆ ಹೇಳ್ತಿದ್ದಾಳೆ ಅಂತಂದ್ರೆ, ಗಿಲ್ಲಿನ ಅಸಹ್ಯವಾಗಿ ಕಳಪೆ ತರ, ಒಂದು ಕೇವಲ ತರ ನೋಡಿದ್ದು ಇದೇ ಧ್ರುವಂತು. ಹಂಗಾಗಿ ಈಗ್ಲೂ ಕೂಡ ಗಿಲ್ಲಿ ಪರವಾಗಿ, ಗಿಲ್ಲಿಗೆ ಒಂಚೂರು ಯಾರೇ ಬೈದ್ರು ಕೂಡ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಪುಟ್ಟ ಹುಡುಗಿ ಪಾಪ, ಬಡವರ ಮನೆ, ಸಿಂಗಲ್ ಅಂಡ್ ಸಿಂಗಲ್. ನಿಜವಾಗ್ಲೂ ಕೂಡ ರಕ್ಷಿತಾ ನಿನ್ನ ವೇಸ್ ಸೂಪರ್ ಇಷ್ಟ ಆಯ್ತು. ಅದ್ರಲ್ಲಿ ಗಿಲ್ಲಿ ಪರವಾಗಿ ಅವಳು ಹೊಡೆದದ್ದು ಧ್ರುವಂತ್ಗೆ ಸಿಕ್ಕಾಬಟ್ಟೆ ಸಖತ್ತಾಗಿತ್ತು. ನೋಡೋಣ ಇವತ್ತು ಏನೇನೆಲ್ಲ ಮಾಡ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಬರಬೇಕು, ಒಂದು ಬಂದ್ರೆ ಚಂದ, ಇಡೀ ಕರ್ನಾಟಕ ನೋಡ್ತಾರೆ ಅಂತಂದ್ರೆ. ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಟೀಮ್ ಸೂಪರ್ ಬ್ರದರ್. ನಿಮ್ದೊಂದು ಟೀಮ್ ಇದೆಯಲ್ಲ, ಒಳ್ಳೊಳ್ಳೆ ಟಾಸ್ಕ್ಗಳನ್ನ ಸಖತ್ತಾಗಿ ಕೊಡ್ತೀರಿ. ಎಲ್ಲ ನೋಡೋ ಜನಗಳಿಗಂತೂ ತಲೆ ಕೆಟ್ಟೋಗಿತ್ತು. ಒಳಗಡೆ ಇರೋನ ನಾವೇ ತೆಗೆದು ನುಂಗ್ಬಿಡುವ ಅನ್ನೋಷ್ಟು ಕೋಪ ಬರ್ತಿತ್ತು ಇವ್ರು ನಡವಳಿಕೆಗಳು ನೋಡಿದ್ರೆ. ಅದರಲ್ಲಿ ನೀವು ಒಡೆಯೋ ಒಂದು ಸರಿಯಾದ ಗೇಮ್ನ ಪ್ಲಾನ್ ಮಾಡಿದಿರಿ. ನೋಡೋಣ ರಾತ್ರಿ ಹೇಗಿರುತ್ತೆ ಹೆಂಗೆ ಅಂತ. ನೆನ್ನೆ ಎಲ್ಲ ಕಿಚ್ಚ ಸುದೀಪ್ ಅವರು ಎಲ್ಲಾರ್ಗು ತಿಳುವಳಿಕೆ ಹೇಳಿ, ಬಿಗ್ ಬಾಸ್ ನೀವು ಯಾರು ಅರ್ಥ ಮಾಡ್ಕೊಳ್ದೇನೆ ಆಡ್ತಾ ಇದ್ದೀರಿ ಹಂಗೆ ಹಿಂಗೆ ಅಂತೆಲ್ಲ ಬುದ್ಧಿವಾದ ಹೇಳಿದ್ರು. ಇವತ್ತು ಆಲ್ರೆಡಿ ಯಾರ್ಯಾರ ಮೇಲೆ ಕೋಪ ಇದೆ ತೀರ್ಸ್ಕೊಳ್ಳಿ ಅಂತ ಹೇಳಿದ್ದಂತೂ ಇಲ್ಲಿ ನಮ್ಮ ಗಿಲ್ಲಿದು, ರಕ್ಷಿತದು ಸಖತ್ತಾಗಿದೆ. ಉಳಿದವ್ರು ಯಾರ್ಯಾರು ಹೊಡಿತಾರೆ. ಆಮೇಲೆ ಜೊತೆಗೆ ರಾಶಿಕಾ ಅಂತೂ ಇವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ಬಿಟ್ಟಾರೆ, ಅಶ್ವಿನಿ ಅವ್ರನ್ನ ಗಿಲ್ಲಿ ಮತ್ತೆ ರಾಶಿಕಾ ಇಬ್ರು ಕೂಡ ಸಿಕ್ಕಾಪಟ್ಟ ಹೊಡೆದು ಬಿಸಾಕಿದ್ದಾರೆ. ನೋಡೋಣ ಹೇಗಿರುತ್ತೆ. ನಿಮ್ ಪ್ರಕಾರ ಯಾರು ಹೊಡೆದಿ ಸರಿ, ಮತ್ತೆ ಯಾರು ನೆಗೆಟಿವ್ ಸರಿ ಇಲ್ಲ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಬಿಗ್ ಬಾಸ್ ನ ಪ್ರತಿಯೊಂದು ಕಂಟೆಂಟ್ಗೋಸ್ಕರ ತಪ್ಪದೆ ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ, ನೋಡ್ತಾರೆ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು.